ಅಣ್ಣ. ಹಾ ಅಣ್ಣ, ಬಿಸ್ನೆಸ್ ಮೀಟಿಂಗಲ್ಲಿ ಇದ್ದೀವಿ. ಕ್ಲೈಂಟ್ಸ್ ಇನ್ನೂ ಬಂದಿಲ್ಲ. ಕಾಲ್ ಮಾಡಿದ್ವಿ. ಮೀಟಿಂಗ್ ಇರೋದು ಪಕ್ಕಾ ಅಂತೆ. ಆದ್ರೆ ಇನ್ನೊಬ್ರು ಯಾರೋ ಬರ್ಲಿ, ತುಂಬಾ ಇಂಪಾರ್ಟೆಂಟು ಅಂದ್ರು. ಸರಿಯಾದ ಲೂಸು. ಹಾಗೆ ಬಿಸ್ನೆಸ್ ಮೀಟಿಂಗ್ ಅಂತ ಹೇಳಿದ್ದೀನಿ. ಫೋನ್ ಸೈಲೆಂಟಲ್ಲಿ ಇಟ್ಕೊಳ್ಳೋದಕ್ಕೆ ಏನು ರೋಗ ಇವಳಿಗೆ? ಎಲ್ಲಿ ಹೋದ್ಲಿ ಇವಳು? ನೀನು ನೋಡಲೇಬೇಕು ಅಂತ ಕಾಂತಂಕಲೆ ಬರೀ ಮೆಸೇಜ್ ಮಾಡಿಸಿದೆ, ಬಂದೇ ಇಲ್ಲ ಅನ್ಸುತ್ತೆ. ಮತ್ತೆ ಹೇ ಶುಡ್ ಐ ಡೂ? ಹ್ಞೂ ಅಣ್ಣ, ಪ್ರೆಸೆಂಟೇಷನಲ್ಲಿ ನಾವು ಹೇಗೆ ಅಂತ ನಿನಗೆ ಗೊತ್ತಲ್ಲ. ಯಾರೇ ಆಗಿರಲಿ ಮಕಾಡೆ ಮಲಗಿಸೋದೆ. ಈ ಲೂಸ್ ಬಜಾರ್ ಈ ಥರ ಆಡಿ ಅವಳನ್ನ ಬೆಳಕಿಗೆ ಎಳಿತಾಳೆ ಅಂತ ಕರ್ಕೊಂಬಂದ್ರೆ ಇವ್ರು ಬಿಲ್ಡಪ್ ತೊಗೊಳೋದನ್ನೇ ನಿಲ್ಲಿಸ್ತಿಲ್ವಲ್ಲ. ಮೊದಲು ಫೋನ್ ಸೈಲೆಂಟ್ ಮಾಡಿಲ್ಲ ಅಂದರೆ ಅವನಿಗೆ ಪಕ್ಕಾ ಡೌಟ್ ಬರುತ್ತೆ. ಬಜರಂಗಿ, ಅವ್ನಿಗೆ ಡೌಟ್ ಬರ್ದಿರೋ ಥರ ನೋಡ್ಕೊಳಪ್ಪ. ಅಕ್ಕ ಅಕ್ಕ ಬಂದೆ. ಬಸ್ಸಿಗೆ ಕಾದು ಕಾದು ಸಾಕಾಯ್ತು, ಕುಡಿಯೋಕ್ಕೇನಾದರೂ ಕೊಡು ಅಂತಿರ್ತೀಯಲ್ಲ, ತಗೋ. ನಾನು ಇದನ್ನೇ ಕೇಳೋಣ ಅಂತ ಇದ್ದೆ, ಬಟ್ ನಿಂಗೆ ಹೇಗೆ ಗೊತ್ತಾಯ್ತು? ನಾನು ನಿಮ್ಮ ಅಕ್ಕ ಕಣೆ. ಅದು ಸರಿ, ಅಮ್ಮ ಇಲ್ಲಿ ಕಾಣ್ತಾನೆ ಇಲ್ಲ. ಸಾಲ ಅಂತೆ ಕಣೆ, ಸಾಲ ಅಂತೆ ಕಣೆ. ಒಂದೇ ದಿನದಲ್ಲಿ 4 ಲಕ್ಷ ಎಲ್ಲಿಂದ ತರೋದೆ? 4 ಲಕ್ಷ ಎಲ್ಲಿಂದ ತರೋದೆ? ಯಾಕಕ್ಕ ಸುಮ್ಮನಾಗ್ಬಿಟ್ಟೆ? ಏನಿಲ್ಲ ಕಣೆ, ಸ್ವಲ್ಪ ತಲೆನೋವು ಅಂತ ಮಲ್ಕೊಂಡಿದ್ದಾರೆ. 4 ಗಂಟೆ ಆಯ್ತು, ಇಷ್ಟೊತ್ತಲ್ಲಿ ಮಲಗಿದಾಳ. ನಮ್ಮ ಪರಿ ಹಾಗೆಲ್ಲ ಮಾಡೋಳಲ್ವಲ್ಲ. ಅಮ್ಮ ಅಮ್ಮ, ಎಲ್ಲ ಹೊಸ್ಕೊಂಡಿದ್ದೆ ಮಂಚ. ತಗೊಂಡಿರೋ ಸಾಲ ವಾಪಸ್ ಕೊಡದೆ ಮಾಡಿದ್ರೆ ನಾವು ಬಿಟ್ಬಿಡ್ತೀವ. ಜನ ನಿಮ್ಮನ್ನ ಏನಂತ ಕರೀತಾರೆ ಅಂತ ಗೊತ್ತಾ? ನಿಕ್ಕಿನ ಮೇಲೆ ಹೇಳಿದ್ರೆ ಇಲ್ಲೇ ಹೂತಾಕ್ಬಿಡ್ತೀನಿ. ಇದಕ್ಕೆ ಹೇಳೋದು, ಯಾವಾಗಲೂ ನಿಮ್ಮ ಮೂಗಿನರಕ್ಕೆ ವಿಚಾರ ಮಾಡಬಾರ್ದು ಅಂತ. ಯಾಕೆ ಕೇಳಿದೆ ಅಂತ ಹೇಳು, ಸುಮ್ಮನೆ ತಲೆ ತಿನ್ಬೇಡ. ಇದ್ರೆ ತಾನೆ ತಿನ್ನೋದು. ಏನು? ಏನಿಲ್ಲ, ಜನ ನಿಮ್ಮನ್ನ ವೇದಾಂತ್ ವಸಿಷ್ಠ ಅಂತ ಕರೀತಾರೆ ಅಂದೆ. ಹಲೋ, ಈ ಓವರ್ ಆಕ್ಟಿಂಗ್ ಎಲ್ಲ ಯಾಕೆ? ಅದು ನನಗೆ ಗೊತ್ತಿಲ್ವಾ? ಗೊತ್ತಿದ್ದು ವೇದಾಂತ್ ವಸಿಷ್ಠ ಪಾರ್ಕಲ್ಲಿ ಅಬ್ಬೆ ಪಾರಿ ಥರ ಯಾರಿಗೋಸ್ಕರನೋ ಕಾಯ್ತಿರೋದು ನೋಡಿದ್ರೆ ಜನ ಅನ್ಯಾಯವಾಗಿ ನಿಮ್ಗೆ ಜಾಸ್ತಿ ಬಿಲ್ಡಪ್ ಕೊಡ್ತಾರ ಅಂತ ಡೌಟ್ ಆಗ್ತಿದೆ. ಏಯ್, ಅತಿ ಆಯ್ತು ನಿಂದು. ಕರ್ಮ ನಂದು, ಅದು ನಂದು. ಇಷ್ಟೇ ಆದ್ರೂ ನಾನು ಕಾಯ್ತಿರೋದು ನಿನ್ನಂತ ಒಂದು ಹುಡುಗಿಗೆ ತಾನೆ. ನನ್ನಂತ ಅಲ್ಲ ಕಣೋ, ನಾನೇ. ಹುಡುಗಿರಂದ್ರೆ ಹೀಗೇನೆ, ಇನ್ನೊಬ್ರು ಟೈಮ್ ವೇಸ್ಟ್ ಮಾಡೋದೇ ಅವ್ರ ಕೆಲಸ. ಈಗಿನ ಕಾಲದ ಹುಡುಗರಿಗೆ ಟೈಮ್ ಸೆನ್ಸು, ಕಾಮನ್ ಸೆನ್ಸು, ಟೋಟಲಿ ಯಾವ ಸೆನ್ಸು ಇರೋದಿಲ್ಲ. ಅಯ್ಯ, ಇದೊಳ್ಳೆ ಕತೆ ಆಯ್ತಲ್ಲ. ನಾನು ಈ ಕಾಲದ ಹುಡುಗಿನೇ, ನೀವು ನಮ್ಮನ್ನು ಸೇರಿಸ್ಕೊಂಡ್ಬಿಟ್ರಲ್ಲ. ನೀನು ಸೇರಿಸ್ಕೊಳ್ದೇ ಇರೋದಕ್ಕಾಗುತ್ತಾ? ಇನ್ಫ್ಯಾಕ್ಟ್ ಆ ಸಂಘಕ್ಕೆ ಪ್ರೆಸಿಡೆಂಟೇ ನೀನು, ಲೂಸ್ಗಳ ಸಂಘ. ಇದ್ಯಾಕೋ ನಿನ್ಗೆ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ? ಅಲ್ಲ, ಅಷ್ಟಕ್ಕೂ ನನಗೆ ಬಿಸ್ನೆಸ್ ಮೀಟಿಂಗ್ ಅಂತ ಹೇಳಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ಯಲ್ಲ, ನನ್ನ ಟೈಮ್ ವೇಸ್ಟ್ ಆಗ್ತಿದೆ. ಅದಕ್ಕೇನಂತ್ಯ? ನೀನೇನು ಅಮಿತಾಬ್ ಬಚ್ಚನ್ನ ಕಣ್ಣಲ್ಲೇ ಮಾತಾಡೋದಕ್ಕೆ?
ಈ ಲುಕ್ಕಿಗೆಲ್ಲ ಜಗ್ಗೋರಲ್ಲ ನಾವು. ನಾವು ನಮ್ದು ಅಂತ ಹೇಳ್ತಿರ್ತಿಯಲ್ಲ, ಇಲ್ಲಿ ನೀನ್ ಮಾತ್ರ ಇರೋದು ತಿಳ್ಕೊ. ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆದ್ರೆ ನಮಗ್ ನಮ್ಮ ಮೇಲೆ ಅಭಿಮಾನ ಶುರು ಆಗ್ಬಿಡುತ್ತೆ. ನಮಗ್ ನಾವೇ ಫ್ಯಾನ್ ಆದ್ಮೇಲೆ ರೆಸ್ಪೆಕ್ಟ್ ಕೊಡ್ಕೋಬೇಕಲ್ವಾ? ಇದು ಒಂದು ಲಾಜಿಕ್. ನಮ್ದು ಲಾಜಿಕ್ ಎಲ್ಲ ಇಲ್ಲ, ಓನ್ಲಿ ಮ್ಯಾಜಿಕ್. ಏಯ್ ಯಾರಪ್ಪ ನೀವು? ಯಾಕೆ ಈಗ ನುಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಯಾರೇ ನೀವು? ಹಲೋ, ಯಾಕೆ ಹಾಗೆ ನುಗ್ತಿದ್ದೀರಾ? ನೋಡಿ, ನಮ್ಮ ತಂದೆ ಮನೇಲಿಲ್ಲ. ನೀವೇನೇ ಮಾತಾಡೋದಿದ್ರು ಆಮೇಲೆ ಬನ್ನಿ. ದಯವಿಟ್ಟು ಈಗ ಹೊರಟೋಗಿ ನೀವು. ಮಾತುಕತೆ ಮಾಡಕ್ಕೆ ನಾವ್ ಹೆಣ್ ಕೇಳಕ್ ಬೈದೀವ? ನೀವು ಅವನಿಲ್ಲ ಅಂದ್ಬಿಟ್ರೆ ನಾವು ನೆಂಬೇಕಾ? ಏಯ್ ಮುಖ ಏನು ನೋಡ್ತಾ ಇದೆಯಾ? ಮನೆಯೆಲ್ಲ ಹುಡ್ಕೋ, ಈ ಥರ ಬಿಲ್ಲೆ ಸೇರ್ಕೊಂಡಿದ್ದಾನೆ. ನಾವು ನಿಜಾನೇ ಹೇಳ್ತಿದ್ದೀವಪ್ಪ. ನಮ್ಮ ಮನೆಯವರು ಬಸ್ ಕಂಡಕ್ಟ್ರು. ಇಷ್ಟೊತ್ತಲ್ಲಿ ಅವ್ರ ಮನೇಲಿ ಎಲ್ಲಿರ್ತಾರೆ ಹೇಳಿ? ಅವ್ರು ಬಂದಮೇಲೆ ನೀವು ವಾಪಸ್ ಬನ್ನಿ. ಇಂಥ ಕಥೆ ಎಲ್ಲ ಎಷ್ಟು ನೋಡಿಲ್ಲ ನಾವು. ಇದೆಲ್ಲ ಓಬಿರಾ ಇದು ಕಾಲ ಟ್ರಿಕ್ಸು. ನಾವು ಮನೇನ ಮೇಲೆ ಕೆಳಗೆ ಮಾಡೋದಕ್ಕೂ ಮುಂಚೆ ನಿಮ್ಮ ಯಜಮಾನರನ್ನ ಕರೆಸಿ ಕೈ ಮುಗಿದು ಕೇಳ್ಕೊತೀನಿ, ದೇವ್ರಣೆಗೂ ಅಪ್ಪ ಮನೇಲಿಲ್ಲ. ಅಮ್ಮ ಬೇರೆ ಹಾರ್ಟ್ ಪೇಷಂಟು. ದಯವಿಟ್ಟು ಹೀಗೆಲ್ಲ ಗಲಾಟೆ ಮಾಡಬೇಡಿ. ಅಪ್ಪತ್ತವ್ರು ಕೇಳಿಸ್ಕೊಂಡ್ರೆ ತುಂಬ ಸಮಸ್ಯೆ ಆಗುತ್ತೆ. ಅಪ್ಪ ಬಂದಮೇಲೆ ನಾವೇ ಅವ್ರನ್ನ ನಿಮ್ಮ ಹತ್ರ ಕಳಿಸ್ತೀವಿ. ದಯವಿಟ್ಟು ಹೊರಡಿ. ಇದನ್ನೆಲ್ಲ ಸಾಲ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತು. ಮದುವೆ ಟೈಮ್ನಲ್ಲಿ ಶಾಮಿ ಅನ್ನೋದವ್ರಿಗೆ, ಫ್ಲವರ್ನವ್ರಿಗೆ, ಅಡುಗೆಯವ್ರಿಗೆಲ್ಲ ಕ್ಲಿಯರ್ ಮಾಡಿದಂತೆ. ನಂದು ಮಾತ್ರ ಯಾಕೆ ಬಾಕಿ ಉಳಿಸ್ಕೊಂಡ್ರಿ? ಯಾರ್ದು ಬಾಕಿ ಉಳಿಸ್ಕೊಳಲ್ಲಪ್ಪ, ಖಂಡಿತ ಕೊಡ್ತೀವಿ. ಆದರೆ ದಯವಿಟ್ಟು ಹೀಗೆಲ್ಲ ಗಲಾಟೆ ಮಾಡಬೇಡಿ. ದಿನೇ ದಿನೇ ಬಡ್ಡಿ ಬೀಳ್ತಿದೆ. ಹಿಂಗೆ ಬಿಟ್ಟರೆ ಅಸಲಿಗಿಂತ ಬಡ್ಡಿನೇ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಎರಡಕ್ಕೂ ತುಳಸಿ ನೀರು ಬಿಡಬೇಕಾಗತ್ತೆ. ನಾವು ಅಂಥವ್ರಲ್ಲಪ್ಪ, ಮೋಸ ಮಾಡೋ ಬುದ್ಧಿ ನಮಗಿಲ್ಲ. ನಿಮ್ಮ ದುಡ್ಡನ್ನ ವಾಪಸ್ ಕೊಟ್ಟೇ ಕೊಡ್ತೀವಿ. ಇವರಪ್ಪ ಬಂದಮೇಲೆ ನೀವಿರೋ ಜಾಗಕ್ಕೆ ಬಂದು ಮಾತಾಡ್ತಾರೆ. ದಯವಿಟ್ಟು ಈಗ ಹೊರಟೋಗಿಪ್ಪ. ಈಗೇನು ಮಂಜುನ್ಗೆ ಕಾಲ್ ಮಾಡಿ ಕರಿತೀರಾ ಅಥವಾ ಮನೆಯಲ್ಲಿರೋ ಸಾಮಾನು ಎತ್ತಕೊಂಡು ಹೋಗೋದಾ? ಅಯ್ಯೋ ಏನಪ್ಪ ಮಾಡ್ತಿದ್ಯಾ ನೀನು? ಇದನ್ನೆಲ್ಲ ತಗೊಳ್ಳಿ. ಇದೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ ನೀವು ಹೇಳ್ದಷ್ಟೇ ಆಗುತ್ತೆ. ದಯವಿಟ್ಟು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ. ನೀನು ಕರ್ಕೊಂಬಂದಿರೋದೇ ಒಂದು ದೊಡ್ಡ ತಪ್ಪು ಅನ್ನೋ ರೀತಿ ಆಡ್ಬೇಡ. ನಾನೇ ನಿನ್ ಬೆನ್ ಬಿದ್ದು ನನ್ನ ಬಿಟ್ಟೋದ್ರೆ ಆಫೀಸಲ್ಲಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಏನ್ ಹೆದರ್ಸಿದ್ನಾ? ಸಿನ್ಸಿಯರ್ ಆಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಲ್ದೆ ಈಗ ನನಗೆ ಬೈತ್ಯಾ? ನೀನು ಸಿನ್ಸಿಯರ್ ಆಗಿ ಒಡ ಬ್ಲಡಿ ಜೋಕ್. ವಿಕ್ರಾಂತ್ ಜೊತೆ ಸೇರ್ಕೊಂಡು ನೀನು ಪಬ್ಜಿ ಆಡೋ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಕೆಲ್ಸಕ್ಕೆ ಚಕ್ಕರ್ ಹೊಡೆಯೋದಕ್ಕೆ ಫ್ರೆಂಡ್ಸ್ ಜೊತೆ ಲಂಚು, ನಾಗರ ಪಂಚಮಿ ಅಂತ ರೀಸನ್ಸ್ ಹುಡ್ಕೊಂಡು ನೀನು ನನ್ನ ಹತ್ರ ಸಿನ್ಸಿಯರಿಟಿ ಬಗ್ಗೆ ಕಥೆ ಹುಡುಕ್ಯಾ? ಈ ಪಬ್ಜಿ ಆಡೋದ್ನ ಅದ್ಯಾವ ಸೈಕಲ್ ಗ್ಯಾಪಲ್ಲಿ ನೋಡ್ಬಿಟ್ಟ? ಏನು ಬೈಕೋತಿದ್ಯಾ? ಇನ್ನೇನೋ ಬೈಕೊಂಡಿಲ್ಲ, ಈಗ ಶುರು ಮಾಡ್ಕೋತೀನಿ. ಶರಾಪ್, ಸುಮ್ಮನೆ ನಿಂತ್ಕೋ. ಕೆಲ್ಸನೂ ಇಲ್ಲದೆ ಎಂಟರ್ಟೈನ್ಮೆಂಟು ಇಲ್ಲದೆ ಸುಮ್ಮನೆ ನಿಂತ್ಕೊಂಡು ಮಗಳೇ ಅಲ್ಲ ನಾನು. ಹಾಗೆ ಒಂದು ರೌಂಡ್ ಹೋಗಿ ಟೈಮ್ ಪಾಸಿಗೆ ಕಡ್ಲೆಕಾಯಿ ತಗೊಂಡ್ ಬರಲ್ಲ? ಏನು ಬೇಕಾಗಿಲ್ಲ, ಸುಮ್ಮನೆ ನಿಂತ್ಕೋ. ಮತ್ತೆ ಅದೇ ಡೈಲಾಗ್. ರಿಲೇಟಿವ್ಸ್ ಕಂಪ್ನಿಲಿ ಕೆಲಸನೇ ಮಾಡಬಾರ್ದು, ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಯಾರನ್ನು ಸುಡೋ ರೇಂಜಿಗೆ ನೋಡ್ತಿದ್ದೇನಲ್ಲ. ಸಿಕ್ಬಿಟ್ಲು. ಆರ್ತಿ, ಯಾಕಮ್ಮ ಹೀಗೆಲ್ಲ ಮಾಡ್ತಿದ್ಯಾ? ಹಬ್ಬಬ್ಬ ಅಂದರೆ ಈ ಕಾಂಜಿ ಪಿಂಜಿ ಒಡವೆಗಳಿಗೆ 1 ಲಕ್ಷ ಇರ್ಬೋದು, ಬಾಕಿ 3 ಲಕ್ಷ. ದಯವಿಟ್ಟು ಹೀಗೆಲ್ಲ ಮಾಡಬೇಡಪ್ಪ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಗೊತ್ತಾಗಿರೋ ನನ್ನ ಮಗಳ ಮದುವೆ ಛತ್ರದಲ್ಲೇ ನಡೆದಿದ್ದಿದ್ರೆ ಹೇಗೋ ನಮ್ಮವರು ಸಾಲ ತೀರಿಸಿರೋರು. ಆದರೆ ಒಬ್ಬ ನೀಚ ಮೋಸ ಮಾಡಿ ಮದುವೆ ನಿಂತೋಯ್ತು. ದೇವರ ದಯದಿಂದ ಇವಾಗ ಮತ್ತೆ ಮದುವೆ ನಡೀತಿದೆ. ತವ್ರ ಮನೆಯಿಂದ ಮಗಳಿಗೆ ಹಾಕಿ ಕಳಿಸೋಕೆ
ನಮ್ಮ ಹತ್ರ ಇಷ್ಟೇ ಇರೋದಪ್ಪ. ಇದನ್ನ ಹೊಂದಿಸೋದಕ್ಕೆ ನಾವು ನಮ್ಮ ರಕ್ತನೇ ಬಸ್ತಿದ್ದೀವಿ. ಈಗ ನೀವು ಇದನ್ನು ತಗೊಂಡು ಹೋದ್ರೆ ನಾವೇನಪ್ಪ ಮಾಡಬೇಕು? ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ. ನಾನು ನಿಮ್ಮ ಆಕ್ಟಿಂಗ್ ನೋಡಕ್ ಬಂದಿಲ್ಲ. ವ್ಯವಹಾರದಲ್ಲಿ ಎಮೋಷನ್ ಇರಬಾರ್ದು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಜಗೆ ಮನೆಯೆಲ್ಲ ಹುಡುಕ್ತೆ ಅವ್ನು ಸಿಗ್ಲಿಲ್ಲ. ಮನೆಗೆ ಇಂಚಿಂಚು ಜಪ್ತಿ ಮಾಡ. ಬೆಲೆ ಬಾಳೋ ವಸ್ತು ಏನಿದೆ ತಗೊಂಬರ. ಹೊರಗಡೆ ಒಂದು ಗುಜ್ರಿ ಗಾಡಿ ಬಿಟ್ರೆ ಈ ಮನೇಲಿ ಅಂಥದ್ದು ಏನೂ ಇಲ್ಲ. ಅದು ಅಕ್ಕನ ಗಾಡಿ. ಅಕ್ಕ ಅದ್ರ ಮೇಲೆ ಜೀವನೇ ಇಟ್ಟಿದ್ದಾಳೆ. ಅದನ್ನ ರಾಣಿ ಅಂತ ಕರಿತಾ ಮಗು ಥರ ನೋಡ್ಕೋತಾಳೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅದನ್ನ ಮುಟ್ಬೇಡಿ. ಆ ರಾಣಿ ನೆತ್ತಕೊಳ್ಳೋಣ, ಅದಕ್ಕೊಂದು ರಾಜ ಹುಡ್ಕೋಣ. ಬರ. ಅಯ್ಯೋ ಬೇಡ, ನಮ್ಮ ಅಮ್ಮ ಗಾಡಿ. ಅವಳು ತುಂಬಾ ಪ್ರೀತಿ ಮಾಡ್ತಾಳೆ. ಅದನ್ನ ಮಾತ್ರ ಬಿಟ್ಬೇಡಿ ನೀವು. ಅದ್ರಲ್ಲಿ ನನ್ನ ಮಗಳ ಜೀವನ ಇಟ್ಕೊಂಡಿದ್ದಾಳೆ. ಬಿಟ್ಬೇಡಿ ಅಣ್ಣ. ಈ ಉಂಗ್ರ ತಗೊಳ್ಳಿ, ಅವಳ ಗಾಡಿನ ಬಿಟ್ಬೇಡಿ ಅಣ್ಣ. ಇದು ಕೂಡ ಸಾಲಲ್ಲ. ಅಯ್ಯೋ ಹಾಗಲ್ಲ ಬೇಡಪ್ಪ. ಅಣ್ಣ ತಗೊಂಡೋಗ್ಬೇಡಿ. ಅಮ್ಮ 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 ಅಳ್ಬೇಡ ಅಮ್ಮ. ಸಮಾಧಾನ ಮಾಡ್ಕೊಳಮ್ಮ ಅಮ್ಮ. ನೋಡಿ, ನಮಗೆ ನಿಮ್ಮ ಗಾಡಿ ಒಡವೆ ಎಲ್ಲ ಏನೂ ಬೇಕಾಗಿಲ್ಲ. ನಾವು ಕೊಟ್ಟಿರೋ ದುಡ್ಡನ್ನ ವಾಪಸ್ ತಂದುಕೊಟ್ರೆ ಸಾಕು. ನಿಮ್ದೆಲ್ಲ ವಾಪಸ್ ತಂದುಕೊಡ್ತೀನಿ. ಬರ್ತೀನಿ. ಹೊಸ್ದಾಗಿ ಸಿಗೋಕ್ಕೆ ಚಾನ್ಸೇ ಇಲ್ಲ. ಆಲ್ರೆಡಿ ಸಿಕ್ಕಾಗಿದೆ. ನೀವು ಹುಡುಕ್ತಿರೋದು ನನ್ನನ್ನೇ. ತರಿಕೆ ಬಾಸ್, ಒಂದು ನಿಮಿಷ ಬಾಸ್. ಬಾಸ್, ಯಾರನ್ನ ಯಾರೋ ಅನ್ಕೊಂಡು ಸರಿಯಾಗಿ ತಗ್ಲಾಕೊಳ್ತಲ್ಲ ಈ ಭಯ್ಯ ಬಜರಂಗಿ. ಇವನಿಗೆ ಕಾಮಿಡಿ ಪೀಸ್ ಆಗೋಗ್ತಾನೆ. ಬಾಸ್ ಬಾಸ್, ನನ್ನ ಮೆಸೇಜ್ ಮಾಡಿ ಟಾರ್ಚರ್ ಮಾಡ್ತಿದ್ದೀನಿ ನೀವೇ ತಾನೆ?